ಲೋಕಸಭಾ ಚುನಾವಣೆಯ ದಿನ ಹತ್ರ ಆಗ್ತಾ ಇದ್ದಂತೆ ಜನರ ನಾಡಿ ಮಿಡಿತವು ಕೂಡ ದಿನದಿಂದ ದಿನಕ್ಕೆ ಬದಲಾವಣೆಗಳಾಗ್ತಾನೇ ಇದೆ. ಇವತ್ತು ಕಾಂಗ್ರೆಸ್ನ ಪರ ಒಲವನ್ನು ತೋರಿಸ್ತಾ ಇರುವಂಥ ಮತದಾರ ಮತ್ತೊಂದು ಕಡೆ BJP ಪರವಾಗಿಯೂ ಕೂಡ ತಮ್ಮ ಒಲವನ್ನು ತೋರಿಸ್ತಾ ಇದ್ದಾನೆ. ಹಾಗಾಗಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ಟ್ರೆಂಡ್ ಹೇಗಿದೆ ಗೊತ್ತಾ? ಉತ್ತರ ಕರ್ನಾಟಕ ಭಾಗದ ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್, ಜನರ ನಾಡಿ ಮಿಡಿತ ಹೇಗಿದೆ ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇವತ್ತು ಪ್ರಮುಖವಾಗಿ ಯಾವ ರೀತಿಯಾಗಿ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆಯೋ ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹವಾ ಕೂಡ ಬದಲಾವಣೆ ಆಗ್ತಾ ಇದೆ ಚುನಾವಣಾ ವಿಚಾರವಾಗಿ. ಮೊದಲಿಗೆ ನಾವಿವತ್ತು ನಮ್ಮ ವೀಕ್ಷಕರಿಗೆ ಮುಂದೆ ಇಡ್ತಾ ಇರುವಂಥ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ BJPಯಿಂದ ಅಭ್ಯರ್ಥಿಯಾಗಿರುವಂಥ PC ಗದ್ದಿಗೌಡರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತಾ ಪಾಟೀಲ್ ಇವರಿಬ್ಬರ ಟ್ರೆಂಡನ್ನು ನಾವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. BJP ಇವತ್ತು ಮುಂದೆ ಇದೆ 55, ಕಾಂಗ್ರೆಸ್ 45 ಹಿಂದೆ ಇದೆ. ನೋಡಿ, PC ಗದ್ದಿಗೌಡರ್ 2 ದಿನದ ಹಿಂದೆ ನಾವು ಟ್ರೆಂಡನ್ನು ಗಮನಿಸಿದಾಗ 58 ಪಾಯಿಂಟ್ನಲ್ಲಿ ಮುಂದೆ ಇದ್ದರು, ಆದರೆ ಇವತ್ತು 3 ಪಾಯಿಂಟ್ ಹಿಂದೆ ಇದ್ದಾರೆ. ಕಾಂಗ್ರೆಸ್ 42 ಪಾಯಿಂಟ್ ಇತ್ತು, ಈಗ 3 ಪಾಯಿಂಟನ್ನು ಅಡಿಷ್ನಲ್ ಆಗಿ ಆ್ಯಡ್ ಆಗಿದ್ದು 45ಕ್ಕೆ ಸ್ವಲ್ಪ ಏರಿಕೆ ಆಗ್ತಾ ಇದೆ. ಟ್ರೆಂಡ್ ಇದೇ ರೀತಿಯಾಗಿದೆ, ಚೇಂಜಸ್ ಆಗ್ಬೋದು. ಹಾವು ಏಣಿ ಆಟ ಹೇಗಿರುತ್ತಲ್ಲ ಅದೇ ರೀತಿಯಾಗಿ ಟ್ರೆಂಡ್ ಕೂಡ ಇರುತ್ತೆ. ಹಾಗಾಗಿ ಟ್ರೆಂಡ್ ಇವತ್ತಿನ ಟ್ರೆಂಡ್ ಅಷ್ಟೇ ನಾವು ಹೇಳ್ತಾ ಇರುವಂಥದ್ದು. ನಮ್ಮ ವೀಕ್ಷಕರಿಗೆ ಅವರ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಮುಂದಿದ್ದಾರೆ ಟ್ರೆಂಡ್ನಲ್ಲಿ ಅನ್ನೋದನ್ನು ತಿಳಿಸಿಕೊಡುವಂಥ ವಿನೂತನ ಪ್ರಯತ್ನ ಇದು. ಈಗ ನಾವು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದ್ವಿ. ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ, ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. BJP ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿದ್ದಾರೆ. ಇವತ್ತಿನ ಟ್ರೆಂಡ್ ನೋಡ್ತಾ ಇದ್ದೀವಿ. BJP 52 ಪಾಯಿಂಟನ್ನು ತೆಗೆದುಕೊಂಡು ಮುಂದೆ ಇದೆ, ಕಾಂಗ್ರೆಸ್ 48%ನಿಂದ ಮುಂದೆ ಇರುವಂಥದ್ದು. ನೋಡಿ, ಇದು ಪರ್ಸೆಂಟೇಜ್ ಅಷ್ಟೇ, ಔಟ್ ಆಫ್ 100 ಯಾರು ಎಷ್ಟು ಪರ್ಸೆಂಟನ್ನು ತೆಗೆದುಕೊಂಡಿದ್ದಾರೆ ಇವತ್ತಿನ ಟ್ರೆಂಡ್ನ ಪ್ರಕಾರ ಅಂತೇಳಿ. ನೋಡಿ, 2 ದಿನದ ಹಿಂದೆ ಇದೇ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 50-50% ಇತ್ತು, ಈಕ್ವಲ್ ಆಗಿದ್ರು ಇಬ್ಬರು ಕೂಡ. ಆದರೆ ಈಗ BJP 52%ನಿಂದ ಮುಂದೆ ಇದೆ, ಕಾಂಗ್ರೆಸ್ 48%ನಿಂದ ಹಿಂದೆ ಇದೆ. ಮುಂದಿನ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಚಿಕ್ಕೋಡಿಯಲ್ಲಿ BJP ಅಭ್ಯರ್ಥಿಯಾಗಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು. ನೋಡಿ, 2 ದಿನದ ಹಿಂದೆ BJP ಮುಂದೆ ಇತ್ತು, ಕಾಂಗ್ರೆಸ್ ಹಿಂದೆ ಇತ್ತು, ಆದರೆ ಇವತ್ತು 50-50 ಅಂತ ಹೇಳಲಾಗ್ತಾ ಇದೆ. 50-50%ನಲ್ಲಿ ಇಬ್ಬರು ಕೂಡ ಈಕ್ವಲ್ ಆಗಿದ್ದಾರೆ. ಒಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ BJP ಅಭ್ಯರ್ಥಿ, ಮತ್ತೊಂದು ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿ. ಇಬ್ಬರು ಕೂಡ ಸಮನಾಗಿದ್ದಾರೆ. 50-50% ಅಂತೇಳಿ ಜನರ ನಾಡಿ ಮಿಡಿತ ಹೇಳ್ತಾ ಇದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಗ್ಗೆ ಗಮನ ಹರಿಸೋಣ. ಅಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ ಅಂತೇಳಿ BJPಯಿಂದ ಅಭ್ಯರ್ಥಿ ಆಗಿರುವಂಥವರು ಬಸವರಾಜ್ ಕೆ, ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಅವರು. ಇಲ್ಲಿನ ಟ್ರೆಂಡ್ ನೋಡಿ, ಕಾಂಗ್ರೆಸ್ ಮುಂದೆ ಇದೆ. ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಚೇಂಜಸ್ ಆಗ್ಬೋದು ಅಂತೇಳಿ, ಆದರೆ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಪರ್ಸೆಂಟೇಜ್ನಲ್ಲಿ ಏರಿಕೆ ಆಗ್ತಾನೆ ಇದೆ. ಇವತ್ತು 54% ಇದೆ, ಕಾಂಗ್ರೆಸ್ ಮುಂದೆ ಇದೆ. BJP 46%ನಷ್ಟು ಇರುವಂಥದ್ದು. ನೋಡಿ, ಕೊಪ್ಪಳದಲ್ಲಿ 2 ಪಾಯಿಂಟ್ ಜಾಸ್ತಿ ತಗೊಂಡಿದೆ ಇವತ್ತಿನ ಟ್ರೆಂಡ್ಗೆ. ಕಳೆದ 2 ದಿನದ ಹಿಂದಿನ ಟ್ರೆಂಡನ್ನು ಗಮನಿಸಿದಾಗ 52 ಇತ್ತು, ಆದರೆ ಇವತ್ತು 2 ಪಾಯಿಂಟ್ ಹೆಚ್ಚಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಜನರ ನಾಡಿ ಮಿಡಿತ ಇರುವಂಥದ್ದು. ಕಾಂಗ್ರೆಸ್ ಮುಂದೆ ಇದೆ ಕೊಪ್ಪಳದಲ್ಲಿ. ಇದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ. ನೆಕ್ಸ್ಟ್ ಬಳ್ಳಾರಿ ಲೋಕಸಭಾ ಕ್ಷೇತ್ರ. ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್, BJP ಅಭ್ಯರ್ಥಿ B ಶ್ರೀರಾಮುಲು ಅವರು. ಉಗ್ರಪ್ಪ ಅವರು ಕಾಂಗ್ರೆಸ್ ಆಕಾಂಕ್ಷಿ ಆಗಿದ್ರು, ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಆದರೆ ಬಳ್ಳಾರಿ ಭಾಗದಲ್ಲಿ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿತ್ತು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ B ಶ್ರೀರಾಮುಲು ಅವರಿಗೆ ಮಣೆ ಹಾಕಿದೆ BJP ವರಿಷ್ಠರು. ಹಾಗಾಗಿ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತಂದರೆ BJP 55 ಪಾಯಿಂಟ್ನಿಂದ ಮುಂದೆ ಇದೆ, 55%ನಿಂದ ಮುಂದೆ ಇದೆ. ಕಾಂಗ್ರೆಸ್ 45%ನಿಂದ ಮುಂದೆ ಇರುವಂಥದ್ದು.
ನೋಡಿ ಸೇಮ್ ಇದೆ, ಟ್ರೆಂಡಲ್ಲಿ ಏನು ಬದಲಾವಣೆ ಆಗಿಲ್ಲ. 2 ದಿನದ ಹಿಂದೆ ಟ್ರೆಂಡ್ ಸೇಮ್ ಇತ್ತು, ಇವತ್ತು ಕೂಡ ಅದೇ ರೀತಿಯಾದಂಥ ಟ್ರೆಂಡ್ ಇದೆ. ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನಾಳೆ ಚೇಂಜ್ ಆಗ್ಬೋದು. ನೆಕ್ಸ್ಟ್ ಹಾವೇರಿ ಲೋಕಸಭಾ ಕ್ಷೇತ್ರ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಆನಂದಸ್ವಾಮಿ ಗಡ್ಡದೇವರ ಮಠ ಅವರಿದ್ದಾರೆ. ನೋಡಿ ಬಿಜೆಪಿ 57. ನೋಡಿ 2 ದಿನದ ಹಿಂದಿನ ಟ್ರೆಂಡನ್ನು ಗಮನಿಸಿದ್ರೆ 60 ಇತ್ತು, ಇವತ್ತು 3 ಪಾಯಿಂಟ್ ಕಡಿಮೆ ಆಗಿದೆ, ಅಂದರೆ 3% ಕಡಿಮೆ ಆಗಿದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಇವತ್ತಿನ ಮಟ್ಟಿಗೆ 57% ತೆಗೆದುಕೊಳ್ಳುವ ಮೂಲಕ ಮುಂದೆ ಇದ್ದಾರೆ ಇವತ್ತಿನ ಟ್ರೆಂಡ್ನಲ್ಲಿ. ಕಾಂಗ್ರೆಸ್ 43%ನಿಂದ ಹಿಂದೆ ಇದೆ. ಆದರೆ 2 ದಿನದ ಹಿಂದಿನ ಟ್ರೆಂಡನ್ನು ಗಮನಿಸಿದಾಗ 40% ಕಾಂಗ್ರೆಸ್ನ ಪರವಾಗಿ, ಇವತ್ತು ಅದು 43ಕ್ಕೆ ಏರಿಕೆ ಆಗಿದೆ. ನೋಡಿ ಇದು ಒಂದು ರೀತಿಯಲ್ಲಿ ಏರಿಕೆ ಆಗ್ತಾನೆ ಇರುತ್ತೆ, ದಿನದಿಂದ ದಿನಕ್ಕೆ ಚೇಂಜ್ ಆಗ್ಬೋದು. ನಾಡಿ ಮಿಡಿತ, ಜನರ ನಾಡಿ ಮಿಡಿತ ಹೇಗೆ ಬೇಕಾದರೂ ಬದಲಾಗ್ಬೋದು, ರಾತ್ರಿ ಆಗಿ ಬೆಳಗ್ಗೆ ಆಗೋಷ್ಟರಲ್ಲಿ. ಹಾವೇರಿಯಲ್ಲಿ ಕೂಡ ಅದೇ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ, ಇವತ್ತಿನ ಮಟ್ಟಿಗೆ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಮುಂದೆ ಇದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಅಂತೇಳಿ ಟ್ರೆಂಡ್ ಹೇಳ್ತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಗಮನ ಹರಿಸೋಣ. ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರು, ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂಥ ವಿನೋದ್ ಅಸೋಟಿ ಅವರು. ನೋಡಿ ಇಲ್ಲಿನ ಟ್ರೆಂಡ್ ನೋಡಿ ಗಮನಿಸ್ತಾ ಇದ್ದೀವಿ, ಸ್ವಲ್ಪ ಕಡಿಮೆ ಆಗಿದೆ, 2% ಕಡಿಮೆ ಆಗಿದೆ ಬಿಜೆಪಿಗೆ. ಯಾಕೆಂದರೆ ಮೊನ್ನಿನ ಟ್ರೆಂಡ್ ಹೇಳ್ತಾ ಇತ್ತು 60ರಲ್ಲಿದೆ ಅಂತೇಳಿ, 60%ನಲ್ಲಿದ್ದಾರೆ ಅಂತೇಳಿ. ಆದರೆ ಇವತ್ತು 58ಕ್ಕೆ ಸ್ವಲ್ಪ ಕುಸಿದ್ದಾರೆ, ಆದರೂ ಕೂಡ ಮುಂದೆ ಇದ್ದಾರೆ. ಇವತ್ತಿನ ಜನರ ನಾಡಿ ಮಿಡಿತ, ಆ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಅಂತಂದರೆ ಪ್ರಹ್ಲಾದ್ ಜೋಶಿ ಅವರು ಮುಂದೆ ಇದ್ದಾರೆ. ಇನ್ನು ಮತ್ತೊಂದು ಕಡೆ ವಿನೋದ್ ಅಸೋಟಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿಯ 2 ಪಾಯಿಂಟನ್ನು ತಮಗೆ ಸೆಳೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇವತ್ತಿನ ಮಟ್ಟಿಗೆ. ಇದು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಟ್ರೆಂಡ್, ಇವತ್ತಿನ ಟ್ರೆಂಡನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಮುಂದಿನ ಲೋಕಸಭಾ ಕ್ಷೇತ್ರದ ಗಮನ ಹರಿಸೋಣ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನೋಡಿ 50-50ನೇ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಮತ್ತೊಂದು ಕಡೆ ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ, ಹಾಲಿ ಸಂಸದರಿದ್ದಾರೆ, ಅವರಿಗೆ ಟಿಕೆಟ್ ಕೈತಪ್ಪಿ ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿರುವಂಥ ಬಿಜೆಪಿ ಪಾಳೆಯ. ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ ಅಭ್ಯರ್ಥಿ. ಇವತ್ತಿನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟ್ರೆಂಡ್ 50-50 ಇದೆ. ನೋಡಿ ಬಿಜೆಪಿಯ ಭದ್ರ ಕೋಟೆ ಆಗಿದ್ದಂಥ ಕ್ಷೇತ್ರ ಇದು, ಇವತ್ತು 50-50ಯಲ್ಲಿದೆ. ಹೇಳೋಕ್ಕಾಗಲ್ಲ, ಈ ಟ್ರೆಂಡ್ ಚೇಂಜ್ ಆಗ್ಬೋದು. ನಾಳೆ ಕಾಂಗ್ರೆಸ್ ಅವ್ರು ಮುಂದೆ ಹೋಗ್ಬೋದು ಅಥವಾ ಬಿಜೆಪಿ ಅವ್ರು ಮುಂದೆ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು. ಇದು ಇವತ್ತಿನ ಈ ಕ್ಷಣದವರೆಗಿನ ಟ್ರೆಂಡನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟ್ರೆಂಡ್. ಶಿವಮೊಗ್ಗ ಅಂತ ಗಮನ ಹರಿಸೋಣ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ, ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್. ಇವರಿಬ್ಬರ ನಡುವೆ ಬಂಡ ಎದ್ದಿರುವಂಥವರು ಈಶ್ವರಪ್ಪ ಅವರು. ನಾಮಪತ್ರ ಸಲ್ಲಿಕೆ ಮಾಡಬೇಕಿನ್ನ. ಬಿಜೆಪಿ 58, ಕಾಂಗ್ರೆಸ್ 42. ಶಿವಮೊಗ್ಗ ನೋಡಿ, ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ 41 ಇತ್ತು 2 ದಿನದ ಹಿಂದೆ, ಇವತ್ತು 1 ಪಾಯಿಂಟನ್ನು ಪಡೆದುಕೊಳ್ಳುವ ಮೂಲಕ 1 ಪಾಯಿಂಟ್ ಮುಂದೆ ಹೋಗಿದೆ, 1%ನಷ್ಟು ಮುಂದೆ ಹೋಗಿದೆ. 59% ಮೊನ್ನೆ ಇತ್ತು ಬಿಜೆಪಿಗೆ, ಆದರೆ ಟ್ರೆಂಡ್ ಇವತ್ತು 1 ಪಾಯಿಂಟ್ ಕಡಿಮೆ ಆಗಿದೆ, 1% ಕಡಿಮೆ ಆಗಿದೆ. 58%ನಿಂದ ಬಿಜೆಪಿ ಅಭ್ಯರ್ಥಿ ಮುಂದೆ ಇದ್ದಾರೆ. ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂತ ಗಮನ ಹರಿಸೋಣ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು. 50-50 ತೋರಿಸ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್. 2 ದಿನದ ಹಿಂದೆ ನೋಡಿ ಬಿಜೆಪಿ ಹಿಂದೆ ಇತ್ತು 46%ನಿಂದ 54% ಕಾಂಗ್ರೆಸ್ ಅಭ್ಯರ್ಥಿ ಪಡೆದುಕೊಂಡಿದ್ರು. ಈಗ ಟ್ರೆಂಡ್ ಹೇಳ್ತಾ ಇದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ, ಅಂದರೆ ಜನರ ನಾಡಿ ಮಿಡಿತ 50-50 ಅಂತ ಹೇಳ್ತಾ ಇದೆ. 50-50 ಇದು ಏನು ಬೇಕಾದರೂ ಆಗ್ಬೋದು. ನಾಳೆ ಕಾಂಗ್ರೆಸ್ ಮೇಲಕ್ಕೆ ಹೋಗ್ಬೋದು, ಬಿಜೆಪಿ ಕೆಳಗೆ ಹೋಗ್ಬೋದು. ಟ್ರೆಂಡ್ನಲ್ಲಿ ಇದು ಕೇವಲ ಟ್ರೆಂಡ್ ಅಷ್ಟೇ, ನಿಮ್ಮ ಕ್ಷೇತ್ರದ ಟ್ರೆಂಡ್ ಅಷ್ಟೇ. ಅಥವಾ ನಾಳೆ ಬಿಜೆಪಿ ಮೇಲಕ್ಕೆ ಹೋಗ್ಬೋದು ಗ್ರಾಫಲ್ಲಿ, ಕಾಂಗ್ರೆಸ್ ಕೆಳಗೆ ಹೋಗ್ಬೋದು. ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ 50-50 ಇದೆ ಅಂತ ಹೇಳಿ ದಾವಣಗೆರೆ ಲೋಕಸಭಾ ಕ್ಷೇತ್ರ. ಕಲಬುರಗಿ ಲೋಕಸಭಾ ಕ್ಷೇತ್ರ ಅಂತ ಗಮನ ಹರಿಸೋಣ. ಉಮೇಶ್ ಜಾಧವ್ ಅವರು ಬಿಜೆಪಿ ಅಭ್ಯರ್ಥಿ, ರಾಧಾಕೃಷ್ಣ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಇವತ್ತು ಮುಂದೆ ಇದೆ 51%ನಿಂದ ಶೇಕಡ 49ರಷ್ಟು. ಬಿಜೆಪಿ ಟ್ರೆಂಡ್ನಲ್ಲಿ ಸ್ವಲ್ಪ 2 ಪಾಯಿಂಟ್ನಷ್ಟು ಹಿಂದೆ ಇದೆ. ನೋಡಿ ಇಲ್ಲೂ ಕೂಡ ಚೇಂಜ್ ಆಗಿಲ್ಲ. 2 ದಿನದ ಹಿಂದೆ ಕೂಡ ಇದೇ ರೀತಿಯಾದಂಥ ಟ್ರೆಂಡ್ ಇತ್ತು. ನಾಳೆ ಅಥವಾ ನಾಡಿದ್ದು ಬದಲಾವಣೆಗಳು ಆಗಬಹುದು. ಇದು
ಕಲಬುರಗಿ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಮುಂದಿನ ಲೋಕಸಭಾ ಕ್ಷೇತ್ರ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ? ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್, ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕ್. ಕಾಂಗ್ರೆಸ್ 53%ನಿಂದ ಮುಂದೆ ಇದೆ, ಬಿಜೆಪಿ 47%ನಿಂದ ಹಿಂದೆ ಇದೆ. ನೋಡಿ, ಬಿಜೆಪಿ 52 ಇತ್ತು 2 ದಿನದ ಹಿಂದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಟ್ರೆಂಡ್ ನಾಳೆ ರಾತ್ರಿಯಾಗಿ ಬೆಳಗಾಗೋದ್ರಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು ಅಂತೇಳಿ. ಮೊನ್ನೆ 52 ಇತ್ತು ಬಿಜೆಪಿಗೆ, ಕಾಂಗ್ರೆಸ್ಗೆ ಇದ್ದಿದ್ದು 48. ಆದರೆ ಇವತ್ತು ಚೇಂಜ್ ಆಗಿದೆ, ಕಂಪ್ಲೀಟ್ ಚೇಂಜ್ ಆಗಿದೆ. 53ಕ್ಕೆ ಕಾಂಗ್ರೆಸ್ ಮುಂದೆ ಬಂದಿದೆ, ಗ್ರಾಫಲ್ಲಿ ಮುಂದಕ್ಕೆ ಬಂದಿದೆ. ಬಿಜೆಪಿ 47ರಲ್ಲಿ ಹಿಂದೆ ಹೋಗಿದೆ. ನೆಕ್ಸ್ಟ್ ಬೀದರ್ ಲೋಕಸಭಾ ಕ್ಷೇತ್ರದತ್ತ ಗಮನ ಹರಿಸೋಣ. ಬೀದರ್ ಭಗವಂತ ಖೂಬಾ ಅವರು ಬಿಜೆಪಿ ಅಭ್ಯರ್ಥಿ, ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ನೋಡಿ ಟ್ರೆಂಡ್ ಹೇಗಿದೆ. ಬೀದರ್ನಲ್ಲಿ ಬಿಜೆಪಿ 2 ದಿನದ ಹಿಂದೆ, ಇವತ್ತೇನು ನಾವು 49 ಕಾಂಗ್ರೆಸ್ 51 ಬಿಜೆಪಿ ನೋಡ್ತಾ ಇದ್ವಲ್ಲ, ಇದು ಉಲ್ಟಾ ಇತ್ತು 2 ದಿನದ ಹಿಂದೆ. ಅದೀಗ ಉಲ್ಟಾ ಆಗಿದೆ. ಬಿಜೆಪಿ 49 ಇತ್ತು ಮೊನ್ನೆ, ಇವತ್ತು 51ಕ್ಕೆ ಬಂದಿದೆ. ಕಾಂಗ್ರೆಸ್ ಮೊನ್ನೆ 51 ಇತ್ತು, ಇವತ್ತು 49ಕ್ಕೆ ಹೋಗಿದೆ. ಇದು ಇವತ್ತಿನ ಟ್ರೆಂಡ್. ನಾಳೆ ಚೇಂಜ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಟೈಮ್ ಇದೆ, ಇನ್ನು 26-27 ದಿನ ಟೈಮ್ ಇದೆ ಚುನಾವಣೆಗೆ, ಮೊದಲ ಹಂತದ ಚುನಾವಣೆಗೆ. ಇದೆಲ್ಲವೂ ಕೂಡ 2ನೇ ಹಂತದಲ್ಲಿ ನಡೆಯುವಂಥ ಚುನಾವಣೆಯ ಕ್ಷೇತ್ರಗಳು. ವಿಜಯಪುರ ಲೋಕಸಭಾ ಕ್ಷೇತ್ರದ ಗಮನ ಹರಿಸೋಣ. ಮುಂದೆ ಬಿಜೆಪಿ ಅಭ್ಯರ್ಥಿಯಾಗಿ ರಮೇಶ್ ಜಿಗಜನಗಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜು ಅಲಗೂರು ಅವರು. ಇಲ್ಲಿ ಬಿಜೆಪಿ 54%ನಿಂದ ಮುಂದೆ ಇದ್ದರೆ ಕಾಂಗ್ರೆಸ್ 46%ನಿಂದ ಹಿಂದೆ ಇದೆ. 2 ದಿನದ ಹಿಂದೆ 53 ಇತ್ತು ಬಿಜೆಪಿ ಪರವಾದಂಥ ಪರ್ಸೆಂಟ್, 47 ಇತ್ತು ಕಾಂಗ್ರೆಸ್ ಪರವಾದಂಥ ಪರ್ಸೆಂಟ್. ಆದರೆ ಇವತ್ತು ಬಿಜೆಪಿ 1% ಮುಂದೆ ಹೋಗಿದೆ. ವಿಜಯಪುರ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆ ಗ್ರಾಫ್ ನನ್ನ ಬಲಭಾಗದಲ್ಲಿದೆ. ಆ ಬಲಭಾಗದಲ್ಲಿರುವಂಥ ಗ್ರಾಫನ್ನು ನೀವು ನೋಡ್ತಾ ಇದ್ದೀರಿ. ಇದೇ ಟ್ರೆಂಡ್ ಟೋಟಲ್ ಹೇಗಿದೆ ಅನ್ನೋದನ್ನು ಈಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇದೇ ಟ್ರೆಂಡ್ನಲ್ಲಿ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುಂದಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು 3 ಕ್ಷೇತ್ರದಲ್ಲಿ ಮುಂದಿದ್ದಾರೆ. ಇನ್ನು 50-50 ಅಂತೇಳಿ 3 ಕ್ಷೇತ್ರಗಳು. ಅದರಲ್ಲಿ ಪ್ರಮುಖವಾಗಿ ನೋಡಿ ಚಿಕ್ಕೋಡಿ, ಅದರ ಜೊತೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ 50-50 ಅಂತ ಇದೆ. ಮತ್ತೊಂದು ಕಡೆ 50-50 ಅಂತ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕೂಡ ಹೇಳ್ತಾ ಇದೆ. ಉತ್ತರ ಕನ್ನಡ ದಾವಣಗೆರೆ ಚಿಕ್ಕೋಡಿಯಲ್ಲಿ ಈ 3 ಕ್ಷೇತ್ರದಲ್ಲೂ ಕೂಡ ಇಬ್ಬರು ಅಭ್ಯರ್ಥಿಗಳು ಕೂಡ 50-50% ಅನ್ನು ತೆಗೆದುಕೊಂಡಿದ್ದಾರೆ. ಇದು ಇವತ್ತಿನ ಟ್ರೆಂಡ್. ನೋಡಿ, ಬಾಗಲಕೋಟೆಯಲ್ಲಿ 55% ಇದ್ರೆ, ಬೆಳಗಾವಿಯಲ್ಲಿ 52% ಬಿಜೆಪಿಗಿದೆ, ಬಳ್ಳಾರಿಯಲ್ಲಿ 55% ಟ್ರೆಂಡ್ ಇದೆ, ಹಾವೇರಿಯಲ್ಲೂ ಕೂಡ 57% ಟ್ರೆಂಡ್ ಇದೆ. ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಹಾವೇರಿ ಈ 4 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುಂದೆ ಇದೆ. ಧಾರವಾಡ, ಶಿವಮೊಗ್ಗ, ಬೀದರ್ ಹಾಗೂ ವಿಜಯಪುರ ಇಲ್ಲೂ ಕೂಡ ಬಿಜೆಪಿ ಮುಂದೆ ಇದೆ. 8 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುಂದೆ ಇದೆ. ನೆಕ್ಸ್ಟ್ ಕ್ಷೇತ್ರಗಳನ್ನು ನೋಡೋಣ. ಕೊಪ್ಪಳ, ಕಲಬುರಗಿ, ರಾಯಚೂರು ಈ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮುಂದೆ ಇದೆ. ಈ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮುಂದೆ ಇರುವಂಥದ್ದು. ಇನ್ನು ಉಳಿದಂಥ 3 ಕ್ಷೇತ್ರಗಳಲ್ಲೂ ಕೂಡ 50-50 ಇದೆ. 3 ಕ್ಷೇತ್ರಗಳಲ್ಲಿ 50-50 ಇದೆ. ಅದು ಚಿಕ್ಕೋಡಿ, ಉತ್ತರ ಕನ್ನಡ ಹಾಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇಬ್ಬರು ಕೂಡ ಸಮಬಲವನ್ನು ಕಾಪಾಡ್ಕೊಂಡು ಬರ್ತಿದ್ದಾರೆ. ಅಂದರೆ ಜನರ ನಾಡಿ ಮಿಡಿತ ಇಬ್ಬರ ಪರವಾಗಿಯೂ ಕೂಡ ಇದೆ. 50-50 ಅಂತ ಇದೆ. ಇದು ಚೇಂಜಸ್ ಆಗಬಹುದು ನಾಳೆ ಅಥವಾ ನಾಡಿದ್ದಕ್ಕೆ. ಈ ಕ್ಷೇತ್ರಗಳ ಬಗ್ಗೆ ನಿಮಗೆ ಹೇಳೋದು ಬೇಕಾದ್ರೆ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಇವತ್ತಿನ ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಹೇಗಿದೆ ಅಂತೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಿಮಗೂ ಕೂಡ ಗೊತ್ತಾಗಿದೆ, ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಇದು ಇವತ್ತಿನ ಟ್ರೆಂಡ್ ಅಷ್ಟೇ, ಜಸ್ಟ್ ಟ್ರೆಂಡ್ ಅಷ್ಟೇ. ಇದೇ ಫೈನಲ್ ಅಲ್ಲ, ಇದು ಜಸ್ಟ್ ಟ್ರೆಂಡ್ ಅಷ್ಟೇ. ನಾಳೆಯೂ ಕೂಡ ನಿಮ್ಮದೇ ಇದೇ ಸಮಯಕ್ಕೆ ಬಂದು ಮೊದಲ ಹಂತದಲ್ಲಿ ನಡೆಯುವಂಥ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಇದೆಯಲ್ಲ ರಾಜ್ಯದಲ್ಲಿ, ಅದರ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಇಡ್ತೀನಿ. ಇದೇ ಸಮಯಕ್ಕೆ ಎಕ್ಸಾಕ್ಟಾಗಿ ಬರ್ತೀನಿ 6:30ಕ್ಕೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.